ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈಂಡ್ ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್. ಕರೆಂಟ್ ಅಫೇರ್ಸ್ನ ನೋಡಿ ಫ್ರೆಂಡ್ಸ್, ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಕರೆಂಟ್ ಅಫೇರ್ಸ್ನ ಭಾಗ 1 ಮತ್ತು ಭಾಗ 2 ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಇದು 3ನೇ ಭಾಗ, ಪಾರ್ಟ್ 3 ಕರೆಂಟ್ ಅಫೇರ್ಸ್. ಜನವರಿಯಿಂದ ಹಿಡಿದು ಆಗಸ್ಟ್ವರೆಗೆ ಎಲ್ಲ ಕರೆಂಟ್ ಅಫೇರ್ಸ್ನ ಇದರಲ್ಲಿ ಕವರ್ ಮಾಡಿದ್ದೀನಿ. ಈ ವಿಡಿಯೋ ನೀಡ್ತಿರೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ, 2025ನೇ ಸಾಲಿನ ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ರಾಮ್ ವಿ ಸುತಾರ್. ಈ ಮಹಾರಾಷ್ಟ್ರ ಭೂಷಣ ಅನ್ನುವಂಥದ್ದು ಮಹಾರಾಷ್ಟ್ರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ರಾಮ್ ವಿ ಸುತಾರ್ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ರಾಮ್ ವಿ ಸುತಾರ್ ಅವರಿಗೆ 1999ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಅದೇ ರೀತಿ 2016ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಇವರು ಮೂಲತಃ ಮಹಾರಾಷ್ಟ್ರ ರಾಜ್ಯದವರೇ ಆಗಿದ್ದಾರೆ. ರಾಮ್ ವಾಂಜಿ ಸುತಾರ್ ಅವರು ಮಹಾರಾಷ್ಟ್ರ ಮೂಲದವರಾಗಿದ್ದಾರೆ. ಇವರು ಮಹಾರಾಷ್ಟ್ರದವರೇ ಆಗಿದ್ದು ಮಹಾರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿಯಾದ ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿಯನ್ನು 2025ರಲ್ಲಿ ಪಡೆದಿದ್ದಾರೆ. ಅದೇ ರೀತಿ ಸ್ನೇಹಿತರೆ, ಅಯೋಧ್ಯೆಯ ಶ್ರೀರಾಮನ ಮೂರ್ತಿ ಕೆತ್ತಿದ ಶಿಲ್ಪಿ ಯಾರಂದರೆ ಅರುಣ್ ಯೋಗಿರಾಜ್ ಅವರು ಅಯೋಧ್ಯೆಯ ಶ್ರೀರಾಮನ ಮೂರ್ತಿಯನ್ನು ಕೆತ್ತಿದ ಶಿಲ್ಪಿಯಾಗಿದ್ದಾರೆ. ಅದೇ ರೀತಿ ಅಯೋಧ್ಯೆಯ ರಾಮ ಮಂದಿರದ ಶಿಲ್ಪಿ ಯಾರಂದರೆ ಚಂದ್ರಕಾಂತ್ ಸೋಂಪುರ್. ರಾಮ ಮಂದಿರವನ್ನು ಕೆತ್ತಿದವರು ಚಂದ್ರಕಾಂತ್ ಸೋಂಪುರು. ಅದರಲ್ಲಿರುವಂಥ ಶ್ರೀರಾಮನ ಮೂರ್ತಿಯನ್ನು ಕೆತ್ತಿದವರು ಅರುಣ್ ಯೋಗಿರಾಜ್ ಅವರು. ಅದೇ ರೀತಿ ಸ್ವಾಮಿ ವಿವೇಕಾನಂದರ ರಾಕ್ ಮೆಮೋರಿಯಲ್ ಪ್ರತಿಮೆಯ ಶಿಲ್ಪಿ ಏಕನಾಥ್ ರಾನಡೆ ಅವರು. ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಪಡೆದವರು ಪುರುಷೋತ್ತಮ್ ಟಂಡನ್ ಅವರು ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಪಡೀತಾರೆ. ಅದೇ ರೀತಿ ಪ್ರಸ್ತುತ ಕರೆಂಟ್ ಅಫೇರ್ಸಲ್ಲಿ 2025ರಲ್ಲಿ ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿಯನ್ನು ಪಡೆದವರು ರಾಮ್ ವಾಂಜಿ ಸುತಾರ್ ಅಥವಾ ರಾಮ್ ವಿ ಸುತಾರ್ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, 2025ನೇ ಸಾಲಿನ ರಣಜಿ ಟ್ರೋಫಿಯಲ್ಲಿ ವಿಜೇತ ಮತ್ತು ರನ್ನರ್ ಅಪ್ ತಂಡ ಯಾವುದು? ವಿಜೇತ ತಂಡ ವಿದರ್ಭ, ರನ್ನರ್ ಅಪ್ ತಂಡ ಕೇರಳ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಅದೇ ಥರ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ರಣಜಿ ಟ್ರೋಫಿ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ರಣಜಿ ಟ್ರೋಫಿಯನ್ನು ಆಯೋಜನೆ ಮಾಡುವವರು BCCI. 2025ರ ಚಾಂಪಿಯನ್ ತಂಡ ವಿದರ್ಭ ತಂಡ. ಇದು 3ನೇ ಬಾರಿಗೆ ಚಾಂಪಿಯನ್ ಆಗಿದೆ. ರನ್ನರ್ ಅಪ್ ತಂಡ ಕೇರಳ. ಇದು ಮೊದಲನೇ ಬಾರಿಗೆ ರನ್ನರ್ ಅಪ್ ಆಗಿದೆ. ಅತಿ ಹೆಚ್ಚು ಬಾರಿ ರಣಜಿ ಟ್ರೋಫಿಯನ್ನು ಗೆದ್ದಂತಹ ತಂಡ ಮುಂಬೈ ತಂಡ. 42 ಬಾರಿ ರಣಜಿ ಟ್ರೋಫಿಯನ್ನು ಗೆದ್ದ ತಂಡ ಮುಂಬೈ ತಂಡ. ಕರ್ನಾಟಕವು ಇಲ್ಲಿಯವರೆಗೆ 8 ಬಾರಿ ರಣಜಿ ಟ್ರೋಫಿಯನ್ನು ವಿಜೇತ ಆಗಿದೆ. ಕರ್ನಾಟಕವು ಮೊಟ್ಟ ಮೊದಲ ಬಾರಿಗೆ 1974ರಲ್ಲಿ ರಾಜಸ್ಥಾನದ ವಿರುದ್ಧ ಗೆಲುವನ್ನು ಸಾಧಿಸಿತ್ತು. ದಾಖಲೆ ರನ್ಸ್ ಅಂದರೆ ರಣಜಿ ಟ್ರೋಫಿಯಲ್ಲಿ ಅತಿ ಹೆಚ್ಚು ರನ್ಸನ್ನು ಗಳಿಸಿ ದಾಖಲೆಯನ್ನು ಸೃಷ್ಟಿಸಿದವರು ವಾಸಿಂ ಜಾಫರ್. ಇವರು 12,038 ರನ್ನನ್ನು ಗಳಿಸಿದ್ದಾರೆ. ಅದೇ ರೀತಿ ದಾಖಲೆ ವಿಕೆಟ್ಸ್ಗಳ ದಾಖಲೆಯನ್ನು ನಿರ್ಮಿಸಿದವರು ರಾಜೇಶ್ ಗೋಯಲ್. 640 ವಿಕೆಟ್ಗಳನ್ನು ಪಡೆದಿದ್ದಾರೆ. ರಣಜಿ ಟ್ರೋಫಿಯನ್ನು ಆಯೋಜನೆ ಮಾಡುವಂತಹ BCCI ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. BCCI, ದಿ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. BCCI, ದಿ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಇದು ಸ್ಥಾಪನೆಯಾದದ್ದು 1928 ಡಿಸೆಂಬರ್ 10ರಂದು ಸ್ನೇಹಿತರೆ. 1928 ಡಿಸೆಂಬರ್ 10ರಂದು. ಇದರ ಪ್ರಸ್ತುತ ಅಧ್ಯಕ್ಷರು ರೋಜರ್ ಬಿನ್ನಿಯವರು ಇದರ ಪ್ರಸ್ತುತ ಅಧ್ಯಕ್ಷರು. ಇದರ ಮೊದಲ ಅಧ್ಯಕ್ಷರು BCCIನ ಮೊದಲ ಅಧ್ಯಕ್ಷರು ಆರ್ ಇ ಗ್ರ್ಯಾಂಟ್ ಅವರು ಮೊದಲ ಅಧ್ಯಕ್ಷರು. ಅದೇ ರೀತಿ ಪ್ರಸ್ತುತ ಅಧ್ಯಕ್ಷರು ರೋಜರ್ ಬಿನ್ನಿ. ಇದೇ ಮೊದಲ ಬಾರಿಗೆ ಯಾವ ದಿನವನ್ನು ಕೇಂದ್ರ ಸರ್ಕಾರವು ಲೋಕಪಾಲ ದಿನ ಎಂದು ಆಚರಿಸಿದೆ?
ಜನವರಿ 16ರಂದು ಇದೇ ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ಲೋಕಪಾಲ ದಿನ ಎಂದು ಆಚರಿಸಲು ಪ್ರಾರಂಭಿಸಿದೆ. ಅದೇ ರೀತಿ ವಿಶ್ವ ಧ್ಯಾನ ದಿನ ಎಂದು ಡಿಸೆಂಬರ್ 21 ಆಚರಿಸುತ್ತೇವೆ. ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಎಂದು ಜನವರಿ 21, ಅದೇ ರೀತಿ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಎಂದು ಜನವರಿ 24 ಆಚರಿಸುತ್ತೇವೆ. ಲೋಕಪಾಲ್ ಸಂಸ್ಥೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಸಂಸ್ಥೆಯು 2019ರಲ್ಲಿ ರಚನೆಯಾಯಿತು. ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ ಲೋಕಪಾಲ್ ಸಂಸ್ಥೆಯು ಕೇಂದ್ರ ಕಚೇರಿಯನ್ನು ಹೊಂದಿದೆ. ಲೋಕಪಾಲರನ್ನು ನೇಮಕ ಮಾಡುವವರು ರಾಷ್ಟ್ರಪತಿಗಳು ಲೋಕಪಾಲರನ್ನು ನೇಮಕ ಮಾಡುತ್ತಾರೆ. ಲೋಕಪಾಲರನ್ನು ನೇಮಕ ಮಾಡಲು ಒಂದು ಸಮಿತಿ ರಚನೆಯಾಗಿರುತ್ತದೆ. ಆ ಸಮಿತಿಯು ಯಾರನ್ನು ಒಳಗೊಂಡಿರುತ್ತದೆ ಅಂದರೆ ಪ್ರಧಾನಮಂತ್ರಿಗಳನ್ನು ಒಳಗೊಂಡಿರುತ್ತದೆ. ಪ್ರಧಾನಮಂತ್ರಿಗಳನ್ನು ಲೋಕಸಭಾ ಸಭಾಪತಿ, ವಿರೋಧ ಪಕ್ಷದ ನಾಯಕರು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಂದ ನೇಮಿತವಾದಂತಹ ಒಬ್ಬ ವ್ಯಕ್ತಿ, ರಾಷ್ಟ್ರಪತಿಯಿಂದ ಪರಿಣಿತ ಜ್ಞಾನಿ ಇರುವಂತಹ ಒಬ್ಬ ವ್ಯಕ್ತಿಯನ್ನು ರಾಷ್ಟ್ರಪತಿಗಳು ನೇಮಿಸ್ತಾರೆ. ಈ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ರಾಷ್ಟ್ರಪತಿಗಳು ಕೇಂದ್ರದ ಲೋಕಪಾಲರನ್ನು ನೇಮಿಸುತ್ತಾರೆ. ದೇಶದ ಪ್ರಥಮ ಲೋಕಪಾಲ ಪಿ.ಸಿ. ಘೋಷ್ ಅವರು ಭಾರತದ ಪ್ರಥಮ ಲೋಕಪಾಲರು. ಅದೇ ರೀತಿ ಪ್ರಸ್ತುತ ಭಾರತದ ಲೋಕಪಾಲರು ಎ.ಎಂ. ಕಾನ್ವಿಲ್ಕರ್ ಅವರು ಪ್ರಸ್ತುತ ಭಾರತದ ಲೋಕಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, 2025ರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ ಅನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ? ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ ಅನ್ನು ಕಾಮನ್ವೆಲ್ತ್ ಕ್ರೀಡೆ ಎಂದು 2025ರಲ್ಲಿ ಮರುನಾಮಕರಣ ಮಾಡಲಾಗಿದೆ. ಕಾಮನ್ವೆಲ್ತ್ ಕ್ರೀಡೆಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಕಾಮನ್ವೆಲ್ತ್ ಕ್ರೀಡೆಯು 1930ರಲ್ಲಿ ದಿ ಎಂಪೈರ್ ಗೇಮ್ಸ್ ಎಂದು ಆರಂಭವಾಯಿತು. ಅಂದರೆ ಕಾಮನ್ವೆಲ್ತ್ ಕ್ರೀಡೆಯ ಮೊದಲ ಹೆಸರು ದಿ ಎಂಪೈರ್ ಗೇಮ್ಸ್. ನಂತರ ಇದನ್ನು 1952ರಲ್ಲಿ ದಿ ಬ್ರಿಟಿಷ್ ಗೇಮ್ಸ್ ಎಂದು ಮರುನಾಮಕರಣ ಮಾಡಲಾಯಿತು. ನಂತರ ದಿ ಬ್ರಿಟಿಷ್ ಗೇಮ್ಸ್ ಅನ್ನು 1978ರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಎಂದು ಕರೆದರು. ನಂತರ ಈಗ 2025ರಲ್ಲಿ ಕಾಮನ್ವೆಲ್ತ್ ಕ್ರೀಡೆ ಎಂದು ಹೆಸರನ್ನು ಬದಲಾಯಿಸಿದ್ದಾರೆ. ಈ ಕಾಮನ್ವೆಲ್ತ್ ಕ್ರೀಡೆಯು 4 ವರ್ಷಕ್ಕೊಮ್ಮೆ ನಡೆಯುತ್ತವೆ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಕಾಮನ್ವೆಲ್ತ್ ಕ್ರೀಡೆಯು ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಕಾಮನ್ವೆಲ್ತ್ ಕ್ರೀಡೆಯು 4 ವರ್ಷಕ್ಕೊಮ್ಮೆ ನಡೆಯುತ್ತದೆ. 1930ರಲ್ಲಿ ಕೆನಡಾದ ಹ್ಯಾಮಿಲ್ಟನ್ನಲ್ಲಿ ನಡೆದವು. ಅಂದರೆ 1930ರಲ್ಲಿ ಮೊಟ್ಟ ಮೊದಲ ಬಾರಿಗೆ ದಿ ಎಂಪೈರ್ ಗೇಮ್ಸ್ ಎಂದು ಆರಂಭವಾಗಿ ಕೆನಡಾ ದೇಶದಲ್ಲಿ ಈ ಕ್ರೀಡೆಗಳು ಕೆನಡಾ ದೇಶದ ಹ್ಯಾಮಿಲ್ಟನ್ನಲ್ಲಿ ನಡೆದವು. ಭಾರತದಲ್ಲಿ ಇಲ್ಲಿಯವರೆಗೆ ಒಂದು ಬಾರಿ ಮಾತ್ರ ಕಾಮನ್ವೆಲ್ತ್ ಕ್ರೀಡೆಯು ನಡೆದಿದೆ. 2026ರಲ್ಲಿ ಮುಂದಿನ ಕಾಮನ್ವೆಲ್ತ್ ಕ್ರೀಡೆಯು ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆಯಲಿವೆ. 2026ರ ಮುಂದಿನ ಕಾಮನ್ವೆಲ್ತ್ ಕ್ರೀಡೆಗಳು ನಡೆಯಲಿವೆ. ಮುಂದಿನ ಪ್ರಶ್ನೆ, 2025ರಲ್ಲಿ ದೇಶದ ಪ್ರಸ್ತುತ ವಿದೇಶಾಂಗ ಸಚಿವರು ಮತ್ತು 61 ದೇಶಗಳ ರಾಯಭಾರಿಗಳು ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಜೀಪ್ ಸವಾರಿ ನಡೆಸಿದಂತಹ ಭಾರತದ ಪ್ರಸ್ತುತ ವಿದೇಶಾಂಗ ಸಚಿವರು ಮತ್ತು 61 ದೇಶಗಳ ರಾಯಭಾರಿಗಳು ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಜೀಪ್ ಸಫಾರಿಯನ್ನು ನಡೆಸಿದೆ ಅಂದರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಜೀಪ್ ಸವಾರಿಯನ್ನು ನಡೆಸಿದ್ದಾರೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವನ್ನು 1974ರಲ್ಲಿ ರಾಷ್ಟ್ರೀಯ ಉದ್ಯಾನವನ ಎಂದು ಘೋಷಿಸಲಾಗಿದೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಒಂದು ಕೊಂಬಿನ ಗೆಂಡಾಮೃಗಗಳಿಗೆ ಪ್ರಸಿದ್ಧವಾಗಿದೆ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಒಂದು ಕೊಂಬಿನ ಗೆಂಡಾಮೃಗಗಳಿಗೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಪ್ರಸಿದ್ಧವಾಗಿದೆ.
1985ರಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಯುನೆಸ್ಕೋ ಪಟ್ಟಿಯನ್ನು ಸೇರಿದೆ. ಯುನೆಸ್ಕೋ ಪಟ್ಟಿಯನ್ನು 1985ರಲ್ಲಿ ಸೇರಿದೆ. ಇದು ಯುನೆಸ್ಕೋ ಪಟ್ಟಿಗೆ ಸೇರಿದಂತಹ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಯುನೆಸ್ಕೋ ಪಟ್ಟಿಗೆ ಸೇರಿದ್ದು ಯಾವುದಂದರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ದೇಶದಲ್ಲಿ ಏಕತೆಯನ್ನು ಮೂಡಿಸಲು ಮತ್ತು ಸರ್ಕಾರದ ದಕ್ಷತೆಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಯಾವ ದೇಶ ಇತ್ತೀಚೆಗೆ ಇಂಗ್ಲಿಷನ್ನು ರಾಷ್ಟ್ರಭಾಷೆ ಎಂದು ಘೋಷಿಸಿದೆ? ಅಮೇರಿಕ ದೇಶವು ಇತ್ತೀಚೆಗೆ ತನ್ನ ರಾಷ್ಟ್ರಭಾಷೆಯನ್ನು ಇಂಗ್ಲಿಷ್ ಎಂದು ಘೋಷಿಸಿದೆ. ನಮ್ಮ ಭಾರತದಲ್ಲಿ ಇಂಗ್ಲಿಷನ್ನು ರಾಜ್ಯ ಭಾಷೆಯನ್ನಾಗಿ ಮಾಡಿಕೊಂಡು ಬಳಸುತ್ತಿರುವ ರಾಜ್ಯ ಯಾವುದಂದರೆ ನಾಗಾಲ್ಯಾಂಡ್ ರಾಜ್ಯವು ತನ್ನ ರಾಜ್ಯ ಭಾಷೆಯನ್ನಾಗಿ ಇಂಗ್ಲಿಷನ್ನು ಘೋಷಿಸಿದೆ. ಇಂಗ್ಲಿಷ್ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಭಾರತದ ಏಕೈಕ ಸಾಹಿತಿ ಯಾರು ಅಂದರೆ ಅಮಿತಾಬ್ ಘೋಷ್ ಅವರು ಇಂಗ್ಲಿಷ್ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಭಾರತದ ಏಕೈಕ ಸಾಹಿತಿಯಾಗಿದ್ದಾರೆ. ಸಂಸತ್ತಿನ ಕಲಾಪವನ್ನು ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಲ್ಲಿ ಮಾತ್ರ ನಡೆಸಬೇಕು ಎಂದು ಸಂವಿಧಾನದ 120ನೇ ವಿಧಿಯು ತಿಳಿಸುತ್ತದೆ. ಸಂವಿಧಾನದ 120ನೇ ವಿಧಿಯು ಸಂಸತ್ತಿನ ಕಲಾಪವನ್ನು ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಲ್ಲಿ ಮಾತ್ರವೇ ನಡೆಸಬೇಕು ಎಂದು ತಿಳಿಸುತ್ತದೆ. ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಆರ್ಟಿಕಲ್ 120. ನೆಕ್ಸ್ಟ್ ಕ್ವೆಶನ್, ದೇಶದ ಮೊದಲ ಡಾಲ್ಫಿನ್ ಸಫಾರಿ ಕೇಂದ್ರ ಎಲ್ಲಿದೆ? ದೇಶದ ಮೊಟ್ಟ ಮೊದಲ ಡಾಲ್ಫಿನ್ ಸಫಾರಿ ಕೇಂದ್ರವನ್ನು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಸ್ಥಾಪಿಸಲಾಗಿದೆ. ಉತ್ತರ ಪ್ರದೇಶದ ಜಲಚರ ಪ್ರಾಣಿ ಡಾಲ್ಫಿನ್ನು ಉತ್ತರ ಪ್ರದೇಶದ ಜಲಚರ ಪ್ರಾಣಿಯಾಗಿದೆ. ದೇಶದ ಮೊಟ್ಟ ಮೊದಲ ರಕ್ಷಣಾ ವಿಶ್ವವಿದ್ಯಾಲಯ ಎಲ್ಲಿ ಸ್ಥಾಪಿಸಲಾಗಿದೆ ಅಂದರೆ ಹರಿಯಾಣದ ಗುರುಗ್ರಾಮದಲ್ಲಿ ದೇಶದ ಮೊಟ್ಟ ಮೊದಲ ರಕ್ಷಣಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ. ಪ್ರಯಾಗ್ರಾಜ್ದ ಮೂಲ ಹೆಸರು ಅಲಹಾಬಾದ್. ಪ್ರಯಾಗ್ರಾಜ್ದ ಮೊದಲನೇ ಹೆಸರು ಅಲಹಾಬಾದ್. ಪ್ರಯಾಗ್ರಾಜ್ನಲ್ಲಿ ತ್ರಿವೇಣಿ ಸಂಗಮವಾಗುವ ನದಿಗಳು ಯಾವಂದರೆ ಗಂಗಾ, ಯಮುನಾ, ಸರಸ್ವತಿ. ಈ ಮೂರು ನದಿಗಳ ಸಂಗಮದಿಂದ ಅಲಹಾಬಾದ್ ತ್ರಿವೇಣಿ ಸಂಗಮ ಅಂತ ಕರಿತೀವಿ. ಅಲಹಾಬಾದ್ನ ಪ್ರಸ್ತುತ ಹೆಸರು ಪ್ರಯಾಗ್ರಾಜ್ದಲ್ಲಿ ಪ್ರತಿ 144 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ ನಡೆಯುತ್ತದೆ. ಇತ್ತೀಚೆಗೆ 2025ರಲ್ಲಿ ಮಹಾಕುಂಭಮೇಳ ನಡೆಯಿತು. ಮುಂದಿನ ಮಹಾಕುಂಭಮೇಳವು 2169ರಲ್ಲಿ ನಡೆಯಲಿದೆ. ಡಾಲ್ಫಿನ್ ಸಫಾರಿ ಕೇಂದ್ರವನ್ನು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಸ್ಥಾಪಿಸಲಾಗಿದೆ ಸ್ನೇಹಿತರೆ. ಅದೇ ರೀತಿ ಡಾಲ್ಫಿನ್ ಸಂಶೋಧನಾ ಕೇಂದ್ರ ನಮ್ಮ ಭಾರತದಲ್ಲಿ ಎಲ್ಲಿದೆ ಅಂದರೆ ಬಿಹಾರದ ಪಾಟ್ನಾದಲ್ಲಿ ಡಾಲ್ಫಿನ್ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿನ ಒಟ್ಟು ಡಾಲ್ಫಿನ್ಗಳ ಸಂಖ್ಯೆ 6327. ಭಾರತದಲ್ಲಿ ಒಟ್ಟು 6327 ಡಾಲ್ಫಿನ್ಗಳಿವೆ. ಅತಿ ಹೆಚ್ಚು ಇರುವುದು ಉತ್ತರ ಪ್ರದೇಶ 2397 ಡಾಲ್ಫಿನ್ಗಳನ್ನು ಹೊಂದಿದೆ. ಎರಡನೇದಾಗಿ ಬಿಹಾರ, ಮೂರನೇದಾಗಿ ಅತಿ ಹೆಚ್ಚು ಡಾಲ್ಫಿನ್ಗಳನ್ನು ಹೊಂದಿರುವುದು ಪಶ್ಚಿಮ ಬಂಗಾಳವಾಗಿದೆ. ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಕ್ವೆಶನ್, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ನೇಮಕರಾದವರು ಯಾರು? ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ ನೂತನ ಅಧ್ಯಕ್ಷರಾಗಿ ನೇಮಕರಾದವರು ಕ್ರಿಸ್ಟಿ ಕೋವೆಂಟ್ರಿ. ಜಿಂಬಾಬ್ವೆ ದೇಶದ ಕ್ರಿಸ್ಟಿ ಕೋವೆಂಟ್ರಿ ಅವರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ಇತ್ತೀಚೆಗೆ ನೇಮಕರಾಗಿದ್ದಾರೆ. ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ILO ಇಂಟರ್ನ್ಯಾಷನಲ್
ಒಲಿಂಪಿಕ್ ಕಮಿಟಿ ILO ಇದು ಸ್ಥಾಪನೆಯಾದದ್ದು 1894 ಜೂನ್ 23 1894ರಲ್ಲಿ ಸ್ಥಾಪನೆಯಾಯಿತು. ಕೇಂದ್ರ ಕಚೇರಿ ಇರುವುದು ಸ್ವಿಟ್ಜರ್ಲ್ಯಾಂಡ್ನ ಲೂಸಾನ್ನೆಯಲ್ಲಿ ಕೇಂದ್ರ ಕಚೇರಿಯನ್ನು ILO ಸಂಸ್ಥೆಯು ಹೊಂದಿದೆ. ILO ಸಂಸ್ಥೆಯ ಸದಸ್ಯ ರಾಷ್ಟ್ರಗಳು 105 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅಥವಾ ಕಮಿಟಿಯ ಮೊಟ್ಟಮೊದಲ ಅಧ್ಯಕ್ಷರು ಥಾಮಸ್ ಬಾಚ್ ಅವರು ILCಯ ಮೊಟ್ಟಮೊದಲ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಕ್ರಿಸ್ಟಿ ಕೋವೆಂಟ್ರಿರವರು ಈಜು ಆಟಗಾರ್ತಿಯಾಗಿದ್ದಾರೆ. ಪ್ರಸ್ತುತ ILCಯ ಅಧ್ಯಕ್ಷರಾಗಿ ನೇಮಕರಾದಂತಹ ಜಿಂಬಾಬ್ವೆ ದೇಶದ ಕ್ರಿಸ್ಟಿ ಕೋವೆಂಟ್ರಿಯವರು ಈಜು ಆಟಗಾರ್ತಿಯಾಗಿದ್ದಾರೆ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. IOCಯ ಅಧ್ಯಕ್ಷರಾದ ಮೊದಲ ಮಹಿಳೆ ಕೂಡ ಕ್ರಿಸ್ಟಿ ಕೋವೆಂಟ್ರಿಯವರಾಗಿದ್ದಾರೆ. ಕ್ರಿಸ್ಟಿ ಕೋವೆಂಟ್ರಿಯವರು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ IOCಯ ಮೊಟ್ಟಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. IOCಯ ಸದಸ್ಯರಾದ ಭಾರತದ ಮೊದಲ ಮಹಿಳೆ ಯಾರಂದರೆ ನೀತಾ ಅಂಬಾನಿ. ಇವರು ಅಧ್ಯಕ್ಷರಾಗಿಲ್ಲ ಸ್ನೇಹಿತರೆ, ಸದಸ್ಯರು. IOCಯ ಸದಸ್ಯರಾದಂತಹ ಭಾರತದ ಮೊದಲ ಮಹಿಳೆ ನೀತಾ ಅಂಬಾನಿಯಾಗಿದ್ದಾರೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, 2025ರ ಜಾಗತಿಕ ಸಂತೋಷ ಸೂಚ್ಯಂಕದಲ್ಲಿ ಪ್ರಥಮ ಮತ್ತು ಕೊನೆಯ ಸ್ಥಾನದ ದೇಶಗಳು ಯಾವುವು? ಸಂತೋಷ ಸೂಚ್ಯಂಕದಲ್ಲಿ ಮೊದಲನೇ ಸ್ಥಾನದಲ್ಲಿರುವ ದೇಶ ಫಿನ್ಲ್ಯಾಂಡ್, ಅದೇ ರೀತಿ ಕೊನೆಯ ಸ್ಥಾನದಲ್ಲಿರುವುದು ಅಫ್ಘಾನಿಸ್ತಾನ ಆಗಿದೆ. ಫಿನ್ಲ್ಯಾಂಡ್ ದೇಶವು ಸತತವಾಗಿ 8ನೇ ಬಾರಿಗೆ ಸಂತೋಷ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಸಂತೋಷ ಸೂಚ್ಯಂಕದ ವರದಿ ನೀಡುವವರು ಯಾರಂದರೆ ಸುಸ್ಥಿರ ಅಭಿವೃದ್ಧಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ಆಫ್ ನೆಟ್ವರ್ಕ್. ಇದು ಸಸ್ಟೈನೇಬಲ್ ಆಗಬೇಕು ಸ್ನೇಹಿತರೆ. ಇದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ಆಫ್ ನೆಟ್ವರ್ಕ್ ಎಂಬ ಸಂಸ್ಥೆಯು ಈ ವರದಿಯನ್ನು ನೀಡುತ್ತದೆ. ಜಾಗತಿಕ ಸಂತೋಷ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 118ನೇ ಸ್ಥಾನದಲ್ಲಿದೆ. ಜಾಗತಿಕ ಸಂತೋಷ ಸೂಚ್ಯಂಕ ಎಂಬ ಪದವನ್ನು ನೀಡಿದವರು ಯಾರಂದರೆ ಕಿಂಗ್ ವಾಂಗ್ ಕೂಗ್ ಅವರು ಈ ಪದವನ್ನು ನೀಡ್ತಾರೆ. ಸಂತೋಷ ಸೂಚ್ಯಂಕದ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಪ್ರಸ್ತಾಪಿಸಿದ ದೇಶ ಯಾವುದಂದರೆ ಭೂತಾನ್. ವಿಶ್ವ ಸಂತೋಷ ದಿನ ಎಂದು ಮಾರ್ಚ್ 20 ಆಚರಣೆ ಮಾಡ್ತೀವಿ. ಮಾರ್ಚ್ 20 ವಿಶ್ವ ಸಂತೋಷ ದಿನ ಆಚರಣೆ ಮಾಡ್ತೀವಿ. 2025ರ ಸಂತೋಷ ದಿನದ ಥೀಮ್ ಏನಂದರೆ ಶೇರಿಂಗ್ ಆ್ಯಂಡ್ ಕೇರಿಂಗ್ ಆಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಯಾವ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಪೀಠ ಸ್ಥಾಪನೆಗೆ ಉದ್ದೇಶಿಸಲಾಗಿದೆ? ಉತ್ತರ ಮೈಸೂರು ವಿಶ್ವವಿದ್ಯಾಲಯ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಪೀಠವನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಕೆಲವೊಂದಿಷ್ಟು ವಿಶ್ವವಿದ್ಯಾಲಯಗಳ ಧ್ಯೇಯವಾಕ್ಯ ಅಥವಾ ಕ್ಯಾಂಪಸ್ ನೇಮನ್ನು ನೋಡೋಣ ಸ್ನೇಹಿತರೆ. ಧಾರವಾಡ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಹೆಸರು ಅರಿವೇ ಗುರು ಎನ್ನುವಂಥದ್ದು ಧಾರವಾಡ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಹೆಸರಾಗಿದೆ. ಅದೇ ರೀತಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ್ದು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಎಂಬುದಾಗಿದೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ್ದು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು. ನಂತರ ಮೈಸೂರು ವಿಶ್ವವಿದ್ಯಾಲಯದ್ದು ನಹಿ ಜ್ಞಾನೇನ ಸದೃಶಂ ಎಂಬುದು ಮೈಸೂರು ವಿಶ್ವವಿದ್ಯಾಲಯದ ಕ್ಯಾಂಪಸ್ ನೇಮ್ ಆಗಿದೆ. ನಂತರ ಕುವೆಂಪು ವಿಶ್ವವಿದ್ಯಾಲಯದ ಕ್ಯಾಂಪಸ್ ನೇಮ್ ಮನುಜಮತ ವಿಶ್ವಪಥ ಎಂಬುದಾಗಿದೆ. ನಂತರ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕ್ಯಾಂಪಸ್ ನೇಮ್ ಮಾತೆಂಬುದು ಜ್ಯೋತಿರ್ಲಿಂಗ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಹೆಸರಾಗಿದೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ಕನ್ನಡಕ್ಕಾಗಿಯೇ ಸ್ಥಾಪನೆಯಾದ ಏಕೈಕ ವಿಶ್ವವಿದ್ಯಾಲಯವಾಗಿದೆ. ಇದು ಪ್ರಸ್ತುತ ವಿಜಯನಗರ ಜಿಲ್ಲೆಯಲ್ಲಿದೆ.
ಸಾಧ್ಯ ಆದರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ನೇಹಿತರೆ. ಎಲ್ಲ ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ ಹೆಸರು ಇದರಲ್ಲಿದೆ. ಸಾಧ್ಯ ಆದರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಇಂಪಾರ್ಟೆಂಟ್ ಆಗಿದೆ. 2025ನೇ ಸಾಲಿನ 97ನೇ ಆಸ್ಕರ್ನ ಅತ್ಯುತ್ತಮ ನಟ ಪ್ರಶಸ್ತಿಗೆ ಭಾಜನರಾದವರು ಯಾರು? ಆಡ್ರಿಯನ್ ಬ್ರಾಡಿ ಅವರು ದಿ ಬ್ರೂಟಲಿಸ್ಟ್ ಅನ್ನುವಂತಹ ಒಂದು ಮೂವಿಯ ಪಾತ್ರಧಾರಿಯಾಗಿದ್ದು ಅತ್ಯುತ್ತಮ ನಟ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅದೇ ರೀತಿ 2025ರ ಆಸ್ಕರ್ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಚಿತ್ರ ಅನೋರಾ, ಅತ್ಯುತ್ತಮ ನಟಿ ಮೈಕಿ ಮ್ಯಾಡಿಸನ್, ಅನೋರಾ ಚಿತ್ರದ ನಾಯಕಿ. ಪೋಷಕ ನಟ ಕೀರನ್ ಕುಲ್ಕಿನ್, ದಿ ರಿಯಲ್ ಪೇನ್ ಎಂಬ ಚಿತ್ರದ ನಟ. ಪೋಷಕ ನಟಿ ಜೋ ಸಲ್ಟಾನಾ, ಎಮಿಲಿಯಾ ಫೆರೆಜಾ ಮೂವಿಯದು. ಅತ್ಯುತ್ತಮ ನಿರ್ದೇಶಕ ಸೀನ್ ಬೇಕರ್, ಅನೋರಾ ಚಿತ್ರದ ನಿರ್ದೇಶಕ ಸೀನ್ ಬೇಕರ್. ಅತ್ಯುತ್ತಮ ಸಾಕ್ಷ್ಯ ಚಿತ್ರ ಪ್ರಶಸ್ತಿಗೆ ಆಯ್ಕೆಯಾದದ್ದು ನೋ ಅದರ್ ಲ್ಯಾಂಡ್ ಅತ್ಯುತ್ತಮ ಸಾಕ್ಷ್ಯ ಚಿತ್ರವಾಗಿದೆ. ಅತ್ಯುತ್ತಮ ಒರಿಜಿನಲ್ ಸಾಂಗ್ ಎಮಿಲಿಯಾ ಫ್ರೇಜಾ ಎಲ್ ಮಾಲ್, ಇದು ಅತ್ಯುತ್ತಮ ಒರಿಜಿನಲ್ ಸಾಂಗ್ ಆಗಿದೆ. ಅತ್ಯುತ್ತಮ ಸಂಕಲನ ಅನೋರಾ ಚಿತ್ರವು ಅತಿ ಹೆಚ್ಚು ಪ್ರಶಸ್ತಿಯನ್ನು ಪಡೆದಿದೆ ಸ್ನೇಹಿತರೆ. ನಂತರದ ಪ್ರಶ್ನೆ, ಕೆನಡಾದ ನೂತನ ಪ್ರಧಾನಿಯಾಗಿ ಆಯ್ಕೆಯಾದವರು ಯಾರು? ಮಾರ್ಕ್ ಕಾರ್ನಿ ಅವರು ಇತ್ತೀಚೆಗೆ ಕೆನಡಾದ ನೂತನ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್ ಕ್ವೆಶನ್, ಇತ್ತೀಚೆಗೆ GST ಮಂಡಳಿಯ 55ನೇ ಸಭೆ ಎಲ್ಲಿ ನಡೆಯಿತು? ಉತ್ತರ, ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಇತ್ತೀಚೆಗೆ GST ಮಂಡಳಿಯ 55ನೇ ಸಭೆಯು ನಡೆದಿದೆ. GST ಮಂಡಳಿ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. GST ಮಂಡಳಿ ಬಗ್ಗೆ ತಿಳಿಸುವಂತಹ ಸಂವಿಧಾನದ ವಿಧಿ 279A ವಿಧಿಯು ಸಂವಿಧಾನದಲ್ಲಿ GST ಮಂಡಳಿಯ ಬಗ್ಗೆ ತಿಳಿಸುತ್ತದೆ. GST ಮಂಡಳಿಯ ಅಧ್ಯಕ್ಷರು ಕೇಂದ್ರ ಹಣಕಾಸು ಸಚಿವರು ಆಗಿರುತ್ತಾರೆ. GST ಮಂಡಳಿಯ ಮೊದಲ ಅಧ್ಯಕ್ಷರು ಅರುಣ್ ಜೇಟ್ಲಿ ಅವರು GST ಮಂಡಳಿಯ ಮೊದಲ ಅಧ್ಯಕ್ಷರು. ಅದೇ ರೀತಿ GST ಮಂಡಳಿಯ ಪ್ರಸ್ತುತ ಅಧ್ಯಕ್ಷರು ನಿರ್ಮಲಾ ಸೀತಾರಾಮನ್ ಅವರು ಪ್ರಸ್ತುತ ಕೇಂದ್ರದ ಹಣಕಾಸು ಸಚಿವೆಯಾಗಿದ್ದು ಪ್ರಸ್ತುತ GST ಮಂಡಳಿಯ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. GSTಗೆ ಸಂಬಂಧಿಸಿದ ತಿದ್ದುಪಡಿ 101ನೇ ತಿದ್ದುಪಡಿ. GST ತಿದ್ದುಪಡಿಗೆ ಸಂಬಂಧಿಸಿದ ತಿದ್ದುಪಡಿ ಮಸೂದೆ 122ನೇ ತಿದ್ದುಪಡಿ ಮಸೂದೆಯಾಗಿದೆ. GST ಜಾರಿಗೆ ಮಾಡಲು ಒಪ್ಪಿಗೆ ನೀಡಿದ ಭಾರತದ ಮೊಟ್ಟ ಮೊದಲ ರಾಜ್ಯ ಅಸ್ಸಾಂ ರಾಜ್ಯವು GSTಗೆ ಜಾರಿಗೆ ಒಪ್ಪಿಗೆ ನೀಡಿದಂತಹ ಭಾರತದ ಮೊದಲ ರಾಜ್ಯವಾಗಿದೆ. GSTಯು ಪರೋಕ್ಷ ತೆರಿಗೆಯಾಗಿದೆ. GST ಅನ್ನುವಂಥದ್ದೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿದೆ ಸ್ನೇಹಿತರೆ. ಇಂಡೈರೆಕ್ಟ್ ಟ್ಯಾಕ್ಸ್. ಭಾರತದ ಪ್ರಥಮ ಮಹಿಳಾ ಹಣಕಾಸು ಸಚಿವೆ ಇಂದಿರಾ ಗಾಂಧಿ. ಪೂರ್ಣಾವಧಿಯ ಮೊದಲ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಭಾರತದ ಮೊಟ್ಟ ಮೊದಲ ಹಣಕಾಸು ಸಚಿವೆ ಅಂದರೆ ಇಂದಿರಾ ಗಾಂಧಿ. ಅಂದರೆ ಇವರು ಪ್ರಧಾನಮಂತ್ರಿ ಹುದ್ದೆಯೊಂದಿಗೆ ಹಣಕಾಸು ಸಚಿವೆಯಾಗಿಯೂ ಕೂಡ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸ್ವತಂತ್ರವಾಗಿ ಪೂರ್ಣಾವಧಿಯ ಹಣಕಾಸು ಸಚಿವೆಯಾಗಿ ಕರ್ತವ್ಯ ನಿರ್ವಹಿಸಿದಂಥ ಭಾರತದ ಮೊದಲ ಮಹಿಳೆ ಯಾರಂದರೆ ನಿರ್ಮಲಾ ಸೀತಾರಾಮನ್. ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಮಹಿಳಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಲ್ಲಿಯವರೆಗೆ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದಂತಹ ಮಹಿಳಾ ಸಚಿವೆಯಾಗಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಕ್ವೆಶನ್, ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರಬರುವುದಾಗಿ ಘೋಷಿಸಿದ ದೇಶಗಳು ಯಾವುವು? ಉತ್ತರ, ಅಮೇರಿಕಾ ಮತ್ತು ಅರ್ಜೆಂಟೈನಾ ದೇಶಗಳು ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನಿಂದ ಹೊರಬರುವುದಾಗಿ ಘೋಷಣೆಯನ್ನು ನೀಡಿವೆ ಸ್ನೇಹಿತರೆ. ವಿಶ್ವದಲ್ಲಿ ಕುಷ್ಠರೋಗವನ್ನು ಮುಕ್ತಗೊಳಿಸಿದ ಮೊದಲ ದೇಶಗಳು ಅಮೇರಿಕಾ ಮತ್ತು ಜೋರ್ಡಾನ್. ಇದನ್ನು ವಿಶ್ವಸಂಸ್ಥೆ ಘೋಷಿಸುತ್ತದೆ ಸ್ನೇಹಿತರೆ. ಇಡೀ ವಿಶ್ವದಲ್ಲಿಯೇ ಕುಷ್ಠರೋಗವನ್ನು ಮುಕ್ತಗೊಳಿಸಿದ ಮೊದಲ ದೇಶಗಳು ಅಮೇರಿಕಾ ಮತ್ತು ಜೋರ್ಡಾನ್ ಆಗಿವೆ. 2025ರ ವೇಳೆಗೆ ಕ್ಷಯರೋಗ ಮುಕ್ತ ಮತ್ತು 2030ರ ವೇಳೆಗೆ ಮಲೇರಿಯಾ ಮುಕ್ತ ಭಾರತದ ಗುರಿಯನ್ನು ನಮ್ಮ ಭಾರತವು ಹೊಂದಿದೆ ಸ್ನೇಹಿತರೆ. ಇಂಪಾರ್ಟೆಂಟ್ ಇದು. ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ.
ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ WHO ಇದು ಸ್ಥಾಪನೆಯಾದದ್ದು 1948 ಏಪ್ರಿಲ್ 7ರಂದು ಸ್ಥಾಪನೆಯಾಯಿತು. ಇದರ ಕೇಂದ್ರ ಕಚೇರಿ ಇರುವುದು ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ WHO ಕೇಂದ್ರ ಕಚೇರಿಯನ್ನು ಹೊಂದಿದೆ. WHOದ ಪ್ರಸ್ತುತ ಅಧ್ಯಕ್ಷರು ಗೆಬ್ರಿಯೋಸಸ್ ಅದನಂ ಅವರಿಗೆ ತುಳಸಿಬಾಯಿ ಎಂಬ ಹೆಸರನ್ನು ನೀಡಿದವರು ನರೇಂದ್ರ ಮೋದಿಯವರು ಗೆಬ್ರಿಯೋಸಸ್ ಅದನಂ ಅವರಿಗೆ ತುಳಸಿಬಾಯಿ ಎಂಬ ಹೆಸರಿನಿಂದ ನೀಡಿ ಗೌರವವನ್ನು ನೀಡಿದ್ದಾರೆ. ವಿಶ್ವ ಆರೋಗ್ಯ ದಿನ ಏಪ್ರಿಲ್ 7. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ವಿಶ್ವ ಆರೋಗ್ಯ ಸಂಸ್ಥೆಯು ಏಪ್ರಿಲ್ 7ರಂದು ಸ್ಥಾಪನೆಯಾದ ಕಾರಣ ವಿಶ್ವ ಆರೋಗ್ಯ ದಿನವನ್ನು ಕೂಡ ಏಪ್ರಿಲ್ 7ರಂದು ಆಚರಿಸುತ್ತೇವೆ. ಹಾಗೆ ಒಂದು ಜನರಲ್ ಪಾಯಿಂಟ್ ನೋಡೋಣ ಸ್ನೇಹಿತರೆ. ಬ್ರಿಕ್ಸ್ಗೆ ಸೇರಿದ ನೂತನ ರಾಷ್ಟ್ರ ಯಾವುದಂದರೆ ಇಂಡೋನೇಷ್ಯಾ ಇತ್ತೀಚೆಗೆ ಬ್ರಿಕ್ಸ್ ಒಕ್ಕೂಟವನ್ನು ಸೇರಿದಂತಹ ಇತ್ತೀಚಿನ ರಾಷ್ಟ್ರ ಯಾವುದು ಅಂದರೆ ಇಂಡೋನೇಷ್ಯಾ ಆಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, 2025ರ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ನಡೆಯುವ ಜಿಲ್ಲೆ ಯಾವುದು? ಉತ್ತರ ಬಳ್ಳಾರಿ ಜಿಲ್ಲೆಯಲ್ಲಿ 2025ರ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ನಡೆಯಲಿದೆ. ಅದೇ ರೀತಿ ಈ ಹಿಂದೆ ನಡೆದಿರುವಂಥ ಸಮ್ಮೇಳನ ಬಗ್ಗೆ ತಿಳ್ಕೋಣ ಸ್ನೇಹಿತರೆ. 87ನೇ ಸಮ್ಮೇಳನ ಮಂಡ್ಯದಲ್ಲಿ ನಡೆದಿತ್ತು. ಅದರ ಅಧ್ಯಕ್ಷರು ಗೋರು ಚನ್ನಬಸಪ್ಪರವರು ಆಗಿದ್ದರು. ಅದೇ ರೀತಿ 86ನೇ ಸಮ್ಮೇಳನವು ಹಾವೇರಿಯಲ್ಲಿ ನಡೆದಿತ್ತು. ಹಾವೇರಿಯಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದವರು ದೊಡ್ಡರಂಗೇಗೌಡರು. ಅದೇ ರೀತಿ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಕಲಬುರಗಿಯಲ್ಲಿ ನಡೆದ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು HS ವೆಂಕಟಮೂರ್ತಿಯವರು. ಅದೇ ರೀತಿ 84ನೇ ಸಮ್ಮೇಳನವು ಧಾರವಾಡದಲ್ಲಿ ನಡೆದಿದ್ದು ಅದರ ಅಧ್ಯಕ್ಷತೆಯನ್ನು ವಹಿಸಿದವರು ಚಂದ್ರಶೇಖರ ಕಂಬಾರವರು. ಹಾಗೆ ಒಂದು ಜನರಲ್ ಪಾಯಿಂಟ್ ಸ್ನೇಹಿತರೆ, ಇತ್ತೀಚೆಗೆ ರಾಷ್ಟ್ರೀಯ ಆರೋಗ್ಯ ಸಂಸ್ಥೆಯು ಮುಖ್ಯಸ್ಥರಾಗಿ ನೇಮಕರಾದವರು ಯಾರು? ಜಯ ಭಟ್ಟಾಚಾರ್ಯರು ಇತ್ತೀಚೆಗೆ ರಾಷ್ಟ್ರೀಯ ಆರೋಗ್ಯ ಸಂಸ್ಥೆಯ ಮುಖ್ಯಸ್ಥರಾಗಿ ನೇಮಕರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಸಂಸ್ಥೆಯು ಪಶ್ಚಿಮ ಬಂಗಾಳ ರಾಜ್ಯವನ್ನು ವಿಶ್ವ ಪಾರಂಪರಿಕ ಪ್ರವಾಸೋದ್ಯಮ ಉನ್ನತ ತಾಣ ಎಂದು ಘೋಷಿಸಿದೆ? ಉತ್ತರ ಯುನೆಸ್ಕೋ ಪಟ್ಟಿಗೆ ಸೇರಿದ ಪಶ್ಚಿಮ ಬಂಗಾಳದ ತಾಣ ಶಾಂತಿನಿಕೇತನವು ಪಶ್ಚಿಮ ಬಂಗಾಳದಿಂದ ಯುನೆಸ್ಕೋ ಪಟ್ಟಿಗೆ ಸೇರಿದಂತಹ ಯುನೆಸ್ಕೋದ 41ನೇ ತಾಣ ಶಾಂತಿನಿಕೇತನವಾಗಿದೆ. 42ನೇ ತಾಣ ಹೊಯ್ಸಳರ ದೇವಾಲಯಗಳು. 43ನೇ ತಾಣ ಮೊಯ್ಡಮ್ ದಿಬ್ರು ಸಮಾಧಿಗಳು, ಅಸ್ಸಾಂನಲ್ಲಿರುವಂತಹ ಮೊಯ್ಡಮ್ ದಿಬ್ರು ಸಮಾಧಿಗಳು. I2U2 ಅಂದರೆ ಏನಂದರೆ ಇಂಡಿಯಾ, ಇಸ್ರೇಲ್, USA, UAE ಈ 4 ರಾಷ್ಟ್ರಗಳ ಒಟ್ಟಾರೆ ಗುಂಪನ್ನು I2U2 ಎಂದು ಕರೆಯುತ್ತಾರೆ. ಯುನೆಸ್ಕೋ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಯುನೆಸ್ಕೋ ಲಾಂಗ್ ಫಾರ್ಮ್ ಏನಂದರೆ ವಿಸ್ತೃತ ರೂಪ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ಯುನೆಸ್ಕೋದ ಸದಸ್ಯ ರಾಷ್ಟ್ರಗಳು 193. ಇದು ಸ್ಥಾಪನೆಯಾದದ್ದು 1945ರಲ್ಲಿ. ಇದರ ಕೇಂದ್ರ ಕಚೇರಿ ಇರುವುದು ಫ್ರಾನ್ಸ್ನ ಪ್ಯಾರಿಸ್. 193ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಗೊಂಡ ರಾಷ್ಟ್ರ ಯುನೈಟೆಡ್ ಸ್ಟೇಟ್ಸ್. ಯುನೆಸ್ಕೋದ ಪ್ರಸ್ತುತ ಮುಖ್ಯಸ್ಥರು ಆಡ್ರೆ ಅಜೌಲೆ ಅವರು ಯುನೆಸ್ಕೋದ ಪ್ರಸ್ತುತ ಮುಖ್ಯಸ್ಥರಾಗಿದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್, ನಾ ಕೊಡ್ತಿರುವಂಥ ಈ ಮಾಹಿತಿ ನಿಮಗೆ ಇಷ್ಟ ಆದರೆ, ನಿಮಗೆ ಉಪಯೋಗ ಅಂತ ಅನಿಸಿದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅಳಿವಿನ ಅಂಚಿನಲ್ಲಿರುವ ಪ್ರಭೇದಗಳು ಯಾವ್ಯಾವಂದರೆ ಹಿಮಾಲಯನ್ ಕಂದುಕರಡಿ, ಕ್ಯಾರ್ಕಲ್, ಭಾರತದಲ್ಲಿನ ರಣಹದ್ದುಗಳು. ಈ 3 ಪ್ರಭೇದಗಳು ಭಾರತದಲ್ಲಿ ಅಳಿವಿನಂಚಿನಲ್ಲಿವೆ. ಈ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳ ಅಥವಾ ಪ್ರಭೇದಗಳನ್ನು ಗುರುತಿಸಿ ಪಟ್ಟಿ ಮಾಡುವ ಸಂಸ್ಥೆ ಯಾವುದಂದರೆ IUCN
ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಎಂಬ ಸಂಸ್ಥೆ ಈ ಅಳಿವಿನಂಚಿನಲ್ಲಿರುವ ಪ್ರಭೇದಗಳನ್ನು ಗುರುತಿಸಿ ಪಟ್ಟಿ ಮಾಡಿ ಅದನ್ನು ಪ್ರಕಟಿಸುತ್ತದೆ. IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಇದು ಸ್ಥಾಪನೆಯಾದದ್ದು 1948ರಲ್ಲಿ. ಇದರ ಕೇಂದ್ರ ಕಚೇರಿ ಇರುವುದು ಸ್ವಿಟ್ಜರ್ಲ್ಯಾಂಡ್ನ ಗ್ಲಾಂಡ್ನಲ್ಲಿ. ಇದು ಭಾರತದ 134 ಪ್ರಭೇದಗಳನ್ನು ಅಳಿವಿನಂಚಿನಲ್ಲಿವೆ ಎಂದು ಘೋಷಿಸಿದೆ. ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಭಾರತದ ಎಷ್ಟು ಪ್ರಭೇದಗಳು ಅಳಿವಿನಂಚಿನಲ್ಲಿವೆ ಅಂದರೆ 134 ಪ್ರಭೇದಗಳು. IUCN ಸಂಸ್ಥೆಯು ರೆಡ್ ಡಾಟಾ ಬುಕ್ಕನ್ನು ಪ್ರಕಟಿಸುತ್ತದೆ. ಈ ರೆಡ್ ಡಾಟಾ ಬುಕ್ ಏನಂದರೆ ಅಳಿವಿನಂಚಿರುವ ಪ್ರಭೇದಗಳನ್ನು ಒಳಗೊಂಡಿರುವಂಥ ಪುಸ್ತಕ. ಅದನ್ನು ರೆಡ್ ಡಾಟಾ ಬುಕ್ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ, ಇತ್ತೀಚೆಗೆ ಮತದಾರರ ಪಟ್ಟಿಗೆ ಸೇರ್ಪಡೆಯಾದ ಅಂಡಮಾನ್ ಮತ್ತು ನಿಕೋಬಾರ್ನ ಬುಡಕಟ್ಟು ಯಾವುದು? ಉತ್ತರ ಜರವಾ ಬುಡಕಟ್ಟು ಜನಾಂಗ. ಜರವಾ ಬುಡಕಟ್ಟು ಜನಾಂಗ. ಅದೇ ರೀತಿ ಜರವಾ ಬುಡಕಟ್ಟು ಜನಾಂಗ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕಂಡುಬಂದರೆ ಮುಂಡಾ ಜನಾಂಗ ಜಾರ್ಖಂಡ್ನಲ್ಲಿ ಕಂಡುಬರುತ್ತದೆ. ಜನಜಾತಿ ಗೌರವ್ ದಿವಸ್ ಅಥವಾ ಬುಡಕಟ್ಟು ಗೌರವ ದಿನ ಎಂದು ನವೆಂಬರ್ 15 ಆಚರಿಸುತ್ತೇವೆ. ಕಾರಣ ನವೆಂಬರ್ 15 ಬಿರ್ಸಾ ಮುಂಡಾ ಅವರ ಜನ್ಮದಿನ. ಬಿರ್ಸಾ ಮುಂಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದರೆ ಉತ್ತರಾಖಂಡದ ರಾಂಚಿಯಲ್ಲಿ ಬಿರ್ಸಾ ಮುಂಡಾ ಅವರ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ವಿಶ್ವದ ಅತಿ ದೊಡ್ಡ ಹಾಕಿ ಕ್ರೀಡಾಂಗಣ ಇರುವುದು ಒಡಿಶಾದ ರೂರ್ಕೆಲಾದಲ್ಲಿದೆ. ಇದಕ್ಕೆ ಬಿರ್ಸಾ ಮುಂಡಾ ಅವರ ಹೆಸರನ್ನು ಇಡಲಾಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, 2025ರ ವಿಶ್ವ ಜೌಗುಭೂಮಿ ದಿನದ ಥೀಮ್ ಅಥವಾ ಧ್ಯೇಯವಾಕ್ಯ ಏನಾಗಿತ್ತು? ವಿಶ್ವ ಜೌಗು ದಿನ. ಪ್ರೊಟೆಕ್ಟಿಂಗ್ ವೆಟ್ಲ್ಯಾಂಡ್ಸ್ ಫಾರ್ ಅವರ್ ಕಾಮನ್ ಫ್ಯೂಚರ್. ಎಂಬುದು 2025ರ ವಿಶ್ವ ಜೌಗು ದಿನದ ಥೀಮ್ ಆಗಿತ್ತು. 1971 ಫೆಬ್ರವರಿ 2ರಂದು ಇರಾನ್ ದೇಶದ ರಾಮ್ಸರ್ ಎಂಬ ಸ್ಥಳದಲ್ಲಿ 178 ದೇಶಗಳು ಈ ರಾಮ್ಸರ್ ಒಪ್ಪಂದಕ್ಕೆ ಸಹಿ ಹಾಕ್ತವೆ. ಈ ಒಪ್ಪಂದಕ್ಕೆ ಭಾರತ ಸಹಿ ಹಾಕಿದ್ದು 1982 ಫೆಬ್ರವರಿ 1ರಂದು. ವಿಶ್ವ ಜೌಗುಭೂಮಿ ದಿನ ಎಂದು ಫೆಬ್ರವರಿ 2ರಂದು ಆಚರಣೆಯನ್ನು ಮಾಡ್ತೀವಿ. 2025ರ ವಿಶ್ವ ಜೌಗುಭೂಮಿ ದಿನದ ಧ್ಯೇಯವಾಕ್ಯ ಪ್ರೊಟೆಕ್ಟಿಂಗ್ ವೆಟ್ಲ್ಯಾಂಡ್ಸ್ ಫಾರ್ ಅವರ್ ಕಾಮನ್ ಫ್ಯೂಚರ್ ಎಂಬುದಾಗಿದೆ. ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ, 2025ನೇ ಸಾಲಿನ ಪುರುಷ ಮತ್ತು ಮಹಿಳಾ ಸಿಂಗಲ್ಸ್ನ ಟೆನ್ನಿಸ್ ಟೂರ್ನಿಯ ಜೋಡಿ ಯಾವುದು? 2025ರಲ್ಲಿ ಸಿಂಗಲ್ಸ್ನಲ್ಲಿ ಟೆನ್ನಿಸ್ ಟೂರ್ನಿಯಲ್ಲಿ ವಿಜೇತನಾದ ಪುರುಷ ಮತ್ತು ಮಹಿಳಾ ಜೋಡಿ ಯಾವುದಂದರೆ ಜಾನಿಕ್ ಸಿನ್ನರ್ ಮತ್ತು ಮ್ಯಾಡಿಸನ್ ಕೀಸ್. 2025ರ ಆಸ್ಟ್ರೇಲಿಯಾ ಓಪನ್ಸ್ ಟೆನ್ನಿಸ್ ಟೂರ್ನಿಯಲ್ಲಿ ಮಹಿಳಾ ಮತ್ತು ಪುರುಷ ಸಿಂಗಲ್ಸ್ನ ವಿಜೇತ ಜೋಡಿ ಯಾವುದಂದರೆ ಜಾನಿಕ್ ಸಿನ್ನರ್ ಮತ್ತು ಮ್ಯಾಡಿಸನ್ ಕೀಸ್. ಆಸ್ಟ್ರೇಲಿಯಾ ಓಪನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಆಸ್ಟ್ರೇಲಿಯಾ ಓಪನ್ಸ್ ಇದು ಆರಂಭವಾಗಿದ್ದು 1905ರಲ್ಲಿ. ಇದು ನಡೆಯುವ ಸ್ಥಳ ಆಸ್ಟ್ರೇಲಿಯಾದ ಮೆಲ್ಬೋರ್ನ್. ಇದು ಹಾರ್ಡ್ ಕೋರ್ಟ್ ಆಗಿದೆ. ಇದು ಹಾರ್ಡ್ ಕೋರ್ಟ್ ರೀತಿಯ ಗ್ರೌಂಡ್ ಆಗಿದೆ. ಇದನ್ನು ಜನವರಿ ಅಥವಾ ಫೆಬ್ರವರಿಯಲ್ಲಿ ನಡೆಸುತ್ತಾರೆ. ಆಸ್ಟ್ರೇಲಿಯನ್ ಓಪನ್ಸ್ ಜನವರಿ ಅಥವಾ ಫೆಬ್ರವರಿಯಲ್ಲಿ ನಡೆಯುತ್ತವೆ. ಇಲ್ಲಿಯವರೆಗೆ ಅತಿ ಹೆಚ್ಚು ಬಾರಿ ಟೂರ್ನಿಯ ವಿಜೇತರು ಯಾರಾಗಿದ್ದಾರೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಇದನ್ನು ಬೇಕಿದ್ರೆ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಸ್ನೇಹಿತರೆ. ಅತಿ ಹೆಚ್ಚು ಬಾರಿ ವಿಜೇತರಾದವರಲ್ಲಿ ಆಸ್ಟ್ರೇಲಿಯಾದ ಮಾರ್ಗ್ರೆಟ್ ಕೋರ್ಟ್ ಅವರು 24 ಬಾರಿ ಟೆನ್ನಿಸ್ ಟೂರ್ನಿಯ ವಿಜೇತರಾಗಿದ್ದಾರೆ. ಅದೇ ರೀತಿ ಸರ್ಬಿಯಾದ ನೋವಾಕ್ ಜೋಕೋವಿಕ್ ಅವರು ಕೂಡ 24 ಬಾರಿ ವಿಜೇತರಾಗಿದ್ದಾರೆ. ನಂತರ ಅಮೇರಿಕಾದ ಸೆರೆನಾ ವಿಲಿಯಮ್ಸ್ ರವರು 23 ಬಾರಿ ವಿಜೇತರು. ಸ್ಪೇನ್ನ ರಫೇಲ್ ನಡಾಲ್ 22 ಬಾರಿ ವಿಜೇತರು. ಅದೇ ರೀತಿ ಸ್ವಿಟ್ಜರ್ಲ್ಯಾಂಡ್ನ ರೋಜರ್ ಫೆಡರರ್ ಅವರು 20 ಬಾರಿ ಟೆನ್ನಿಸ್ ಟೂರ್ನಿಯ ವಿಜೇತರಾಗಿದ್ದಾರೆ. ಮುಂದಿನ ಪ್ರಶ್ನೆ, 2025ರಲ್ಲಿ ಭಾರತದ ಯಾವ 2 ನಗರಗಳು ತೇವಭೂಮಿ ಮಾನ್ಯತೆಯನ್ನು ಪಡೆದಿವೆ? ತೇವಭೂಮಿ ಮಾನ್ಯತೆಯನ್ನು ಪಡೆದಂತಹ ಭಾರತದ ಯಾವ 2 ನಗರಗಳು ಅಂದರೆ
ಉತ್ತರ ಇಂದೋರ್ ಮತ್ತು ಉದಯ್ಪುರ್. ಇಂದೋರ್ ಮತ್ತು ಉದಯ್ಪುರ್. ಭಾರತದ ಸರೋವರಗಳ ನಗರ ಎಂದು ಉದಯ್ಪುರನ್ನು ಕರಿತೇವೆ. ರಾಜಸ್ಥಾನದ ಉದಯ್ಪುರನ್ನು ಭಾರತದ ಸರೋವರಗಳ ನಗರ ಎಂದು ಕರೆಯುತ್ತೇವೆ. ಅದೇ ಥರ ಭಾರತದ ಸರೋವರಗಳ ಜಿಲ್ಲೆ ಎಂದು ಉತ್ತರಾಖಂಡದ ನೈನಿತಾಲನ್ನು ಕರಿತೀವಿ. ಭಾರತದ ಸರೋವರಗಳ ನಗರ ಉದಯ್ಪುರ್, ಭಾರತದ ಸರೋವರಗಳ ಜಿಲ್ಲೆ ಉತ್ತರಾಖಂಡದ ನೈನಿತಾಲ್ ಆಗಿದೆ. ಅದೇ ರೀತಿ ಭಾರತದ ಸರೋವರಗಳ ನಾಡು ಎಂದು ಜಮ್ಮು ಮತ್ತು ಕಾಶ್ಮೀರವನ್ನು ಕರಿತೀವಿ. ಪ್ರಪಂಚದ ಸಹಸ್ರ ಸರೋವರಗಳ ನಾಡು ಎಂದು ಫಿನ್ಲ್ಯಾಂಡ್ ದೇಶವನ್ನು ಕರೆಯುತ್ತೇವೆ. ಅದೇ ರೀತಿ ಪ್ರಪಂಚದ ಪಂಚ ಸರೋವರಗಳ ನಾಡು ಎಂದು ಅಮೇರಿಕಾವನ್ನು ಕರಿತೀವಿ. ಭಾರತದ ಸರೋವರಗಳ ನಗರ ಉದಯ್ಪುರ್, ಭಾರತದ ಸರೋವರಗಳ ಜಿಲ್ಲೆ ಉತ್ತರಾಖಂಡದ ನೈನಿತಾಲ್, ಭಾರತದ ಸರೋವರಗಳ ನಾಡು ಜಮ್ಮು ಮತ್ತು ಕಾಶ್ಮೀರ್, ಪ್ರಪಂಚದ ಸಹಸ್ರ ಸರೋವರಗಳ ನಾಡು ಫಿನ್ಲ್ಯಾಂಡ್, ಪ್ರಪಂಚದ ಪಂಚ ಸರೋವರಗಳ ನಾಡು ಎಂದು ಅಮೇರಿಕಾವನ್ನು ಕರೆಯುತ್ತೇವೆ. ನೆಕ್ಸ್ಟ್ ಕ್ವೆಶನ್, 2025ರ ರಾಮ್ಸರ್ ತಾಣಗಳು ಯಾವುವು? 2025ರಲ್ಲಿ ರಾಮ್ಸರ್ ಪಟ್ಟಿಗೆ ಸೇರಿದಂತಹ ತಾಣಗಳು ಯಾವಂದರೆ, ಮೊದಲನೇದಾಗಿ ತೀರ್ಥಂಗಲ್ ಮತ್ತು ಸಕ್ಕರೆಕೊಟ್ಟೆ, ತಮಿಳುನಾಡಿನ ತೀರ್ಥಂಗಲ್ ಮತ್ತು ಸಕ್ಕರೆಕೊಟ್ಟೆ. ಎರಡನೇದು ಜಾರ್ಖಂಡ್ನ ಉದ್ವಾ ಸರೋವರ. ಮೂರನೇದು ಖೇಚಿಯೋಪಲ್ರಿ, ಸಿಕ್ಕಿಂನ ಖೇಚಿಯೋಪಲ್ರಿ. ಈ ಮೂರು ತಾಣಗಳು 2025ರಲ್ಲಿ ರಾಮ್ಸರ್ ಪಟ್ಟಿಗೆ ಸೇರ್ಪಡೆಯಾಗಿವೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿದ ದೇಶ ಯಾವುದಂದರೆ ಇಂಗ್ಲೆಂಡ್. 175 ರಾಮ್ಸರ್ ತಾಣಗಳನ್ನು ಇಂಗ್ಲೆಂಡ್ ದೇಶವು ಹೊಂದಿದೆ. ಅದೇ ರೀತಿ ಭಾರತವು 89 ತಾಣಗಳನ್ನು ಹೊಂದಿದೆ. ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿದ್ದು ಪ್ರಥಮ ಸ್ಥಾನದಲ್ಲಿರುವ ರಾಜ್ಯ ಅಂದರೆ ತಮಿಳುನಾಡು. ಈ ಒಟ್ಟು 20 ರಾಮ್ಸರ್ ತಾಣಗಳನ್ನು ತಮಿಳುನಾಡು ರಾಜ್ಯ ಹೊಂದಿದೆ. ಅದೇ ರೀತಿ ಎರಡನೇದಾಗಿ ಉತ್ತರ ಪ್ರದೇಶ್ 10 ರಾಮ್ಸರ್ ತಾಣಗಳನ್ನು ಹೊಂದಿದೆ. ಅದೇ ರೀತಿ ನಮ್ಮ ಕರ್ನಾಟಕವು 4 ರಾಮ್ಸರ್ ತಾಣಗಳನ್ನು ಹೊಂದಿದ್ದು ಅವು ಯಾವ್ಯಾವಂದರೆ ರಂಗನತಿಟ್ಟು, ಮಂಡ್ಯ ಜಿಲ್ಲೆಯಲ್ಲಿರುವಂತಹ ರಂಗನತಿಟ್ಟು, ಇದು 2022ರಲ್ಲಿ ರಾಮ್ಸರ್ ಪಟ್ಟಿಗೆ ಸೇರ್ಪಡೆಯಾಗಿದೆ. ನಂತರ ವಿಜಯಪುರದ ಅಂಕಸಮುದ್ರ, ಗದಗ್ನ ಮಾಗಡಿ, ಉತ್ತರ ಕನ್ನಡದ ಅಘನಾಶಿನಿ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಕರ್ನಾಟಕದ 4 ರಾಮ್ಸರ್ ತಾಣಗಳು ಯಾವಂದರೆ ರಂಗನತಿಟ್ಟು, ಅಂಕಸಮುದ್ರ, ಮಾಗಡಿ, ಅಘನಾಶಿನಿ. ಈ 4 ತಾಣಗಳು ರಾಮ್ಸರ್ ಪಟ್ಟಿಗೆ ಸೇರಿದಂತಹ ಕರ್ನಾಟಕದ ಸ್ಥಳಗಳಾಗಿವೆ. ನೆಕ್ಸ್ಟ್ ಕ್ವೆಶನ್, ಹಿಮಗಿರಿ ಯುದ್ಧ ನೌಕೆಯನ್ನು ಯಾವ ಕಂಪನಿ ನಿರ್ಮಿಸಿದೆ? ಹಿಮಗಿರಿ ಯುದ್ಧ ನೌಕೆಯನ್ನು ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಎಂಜಿನಿಯರ್ಸ್ ಲಿಮಿಟೆಡ್ ಈ ಸಂಸ್ಥೆಯು ನಿರ್ಮಿಸಿದೆ. ಇವು 1 ಲೈನ್ ಕ್ವೆಶನ್ ಇರ್ತವೆ ಸ್ನೇಹಿತರೆ. 1 ಲೈನ್ ಕ್ವೆಶನ್ ಆಗಿರ್ತವೆ, ಇಂಪಾರ್ಟೆಂಟ್ ಆಗಿದ್ದು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದನ್ನು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಮಗಿರಿ ಯುದ್ಧ ನೌಕೆಯನ್ನು ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಎಂಜಿನಿಯರ್ಸ್ ಲಿಮಿಟೆಡ್ ಅನ್ನುವಂಥ ಕಂಪನಿ ನಿರ್ಮಿಸಿದೆ. ಹಿಮಗಿರಿ ಯುದ್ಧ ನೌಕೆಯು ಯಾವ ಯೋಜನೆಯಡಿ ನಿರ್ಮಾಣವಾಗಿದೆ ಅಂದರೆ ಪ್ರಾಜೆಕ್ಟ್ 17A ಅನ್ನುವಂಥ ಯೋಜನೆಯಡಿ ನಿರ್ಮಾಣವಾಗಿದೆ. ಪ್ರಾಜೆಕ್ಟ್ 17A ಅಡಿಯಲ್ಲಿ GRSE ನಿರ್ಮಿಸುತ್ತಿರುವ ಒಟ್ಟು ಯುದ್ಧ ನೌಕೆಗಳ ಸಂಖ್ಯೆ ಎಷ್ಟಂದರೆ 3. ಈ ಪ್ರಾಜೆಕ್ಟ್ 17A ಅಡಿಯಲ್ಲಿ ಒಟ್ಟು 3 ಯುದ್ಧ ನೌಕೆಗಳನ್ನು ನಿರ್ಮಿಸುತ್ತಿದೆ. ಹಿಮಗಿರಿ ಯುದ್ಧ ನೌಕೆಯು ಯಾವ ರೀತಿಯ ನೌಕೆಯಾಗಿದೆ? ಈ ಹಿಮಗಿರಿ ಯುದ್ಧ ನೌಕೆ ಅನ್ನುವಂಥದ್ದು ಮಾರ್ಗದರ್ಶಿ ಯುದ್ಧ ನೌಕೆಯಾಗಿದೆ. ನೆಕ್ಸ್ಟ್ ಕ್ವೆಶನ್, ವಿಶ್ವ ಸಂಸ್ಕೃತಿಯ ಮಹಾಯಾನ ಎಂಬ ಮಹಾಕಾವ್ಯವನ್ನು ಬರೆದವರು ಯಾರು? ವಿಶ್ವ ಸಂಸ್ಕೃತಿಯ ಮಹಾಯಾನ ಎಂಬ ಮಹಾಕಾವ್ಯವನ್ನು ಬರೆದವರು ವೀರಪ್ಪ ಮೊಯ್ಲಿಯವರು. ಈ ವಿಶ್ವ ಸಂಸ್ಕೃತಿಯ ಮಹಾಯಾನ ಪುಸ್ತಕದ 3ನೇ ಸಂಪುಟವು ಎಲ್ಲಿ ಬಿಡುಗಡೆಯಾಯಿತು? ಈ ವಿಶ್ವ ಸಂಸ್ಕೃತಿಯ ಮಹಾಯಾನ ಎಂಬುದು ವೀರಪ್ಪ ಮೊಯ್ಲಿಯವರು ಬರೆದಿರುವಂತಹ ಮಹಾಕಾವ್ಯದ 3ನೇ ಸಂಪುಟವು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಿಡುಗಡೆಯಾಯಿತು. ನಂತರ ವಿಶ್ವ ಸಂಸ್ಕೃತಿಯ ಮಹಾಯಾನ ಈ ಮಹಾಕಾವ್ಯವು ಎಷ್ಟು ಸಂಪುಟಗಳನ್ನು ಒಳಗೊಂಡಿದೆ? ಒಟ್ಟು 5 ಸಂಪುಟಗಳನ್ನು ಒಳಗೊಂಡಿದೆ. 5 ಸಂಪುಟಗಳನ್ನು ವಿಶ್ವ ಸಂಸ್ಕೃತಿಯ ಮಹಾಯಾನ ಮಹಾಕಾವ್ಯವು ಒಳಗೊಂಡಿದೆ. 3ನೇ ಸಂಪುಟದಲ್ಲಿ ಯಾವ ಯುಗದಿಂದ ಇಂಗ್ಲಿಷ್ ಸಾಹಿತ್ಯದವರೆಗಿನ ಸಂಸ್ಕೃತಿಯ ಚಿಂತನೆಗಳಿವೆ? ಬಸವ ಪೂರ್ವ ಯುಗದಿಂದ ಇಂಗ್ಲಿಷ್ ಸಾಹಿತ್ಯದವರೆಗಿನ ಸಾಂಸ್ಕೃತಿಕ ಚಿಂತನೆಗಳು ವಿಶ್ವ ಸಂಸ್ಕೃತಿಯ ಮಹಾಯಾನ ಮಹಾಕಾವ್ಯದ 3ನೇ ಸಂಪುಟದಲ್ಲಿದೆ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ.
ವೀರಪ್ಪ ಮೊಯ್ಲಿಯವರಿಗೆ ಯಾವ್ಯಾವ ಪ್ರಶಸ್ತಿಗಳು ದೊರೆತಿವೆ ಅನ್ನೋದನ್ನು ನೋಡೋಣ. ಇದೊಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಸ್ನೇಹಿತರೆ. ಅಮೀನ್ ಸದ್ಭಾವನಾ ಪ್ರಶಸ್ತಿ 2000ರಲ್ಲಿ ದೊರೆತಿದೆ. ದೇವರಾಜ್ ಅರಸ್ ಪ್ರಶಸ್ತಿ 2001ರಲ್ಲಿ. ಆರ್ಯಭಟ ಪ್ರಶಸ್ತಿ 2001ರಲ್ಲಿ. ಮೂರ್ತಿ ದೇವಿ ಪ್ರಶಸ್ತಿ 2007ರಲ್ಲಿ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ 2014ರಲ್ಲಿ. ನಂತರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2021ರಲ್ಲಿ. ಈ ಎಲ್ಲ ಪ್ರಶಸ್ತಿಗಳು ವೀರಪ್ಪ ಮೊಯ್ಲಿಯವರಿಗೆ ಸಾಹಿತ್ಯ ವಿಭಾಗದಲ್ಲಿ ಸಂದಂತಹ ಪ್ರಶಸ್ತಿಗಳಾಗಿವೆ. 2025ರಲ್ಲಿ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ ಅಧಿವೇಶನ ಯಾವ ದೇಶದಲ್ಲಿ ಜರುಗಿದೆ? ಉತ್ತರ ಸ್ಪೇನ್ ದೇಶದಲ್ಲಿ 2025ರ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ ಅಧಿವೇಶನ ನಡೆದಿದೆ. ನೆಕ್ಸ್ಟ್ ಒನ್, ಜಾಗತಿಕ ಭಯೋತ್ಪಾದನೆ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕದಲ್ಲಿ ಭಾರತ 14ನೇ ಸ್ಥಾನದಲ್ಲಿದೆ. ರಾಷ್ಟ್ರೀಯ ಭಯೋತ್ಪಾದನಾ ದಿನ ಎಂದು ಮೇ 21 ಆಚರಿಸುತ್ತೇವೆ. ಜಾಗತಿಕ ಸಂತೋಷ ಸೂಚ್ಯಂಕದಲ್ಲಿ ಭಾರತ 118ನೇ ಸ್ಥಾನದಲ್ಲಿದೆ. ಜಾಗತಿಕ ಸಂತೋಷ ಸೂಚ್ಯಂಕದಲ್ಲಿ ಭಾರತ 118ನೇ ಸ್ಥಾನದಲ್ಲಿದೆ. ಅದೇ ರೀತಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತವು ಯಾವ ಸ್ಥಾನದಲ್ಲಿದೆ? ಮಾನವ ಅಭಿವೃದ್ಧಿ ಸೂಚ್ಯಂಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ HDIನಲ್ಲಿ ಭಾರತ 130ನೇ ಸ್ಥಾನದಲ್ಲಿದೆ. ದೇಶದ ಮೊಟ್ಟ ಮೊದಲ ಶಾಂತಿ ಕೇಂದ್ರ ಸ್ಥಾಪನೆಯನ್ನು ಎಲ್ಲಿ ಮಾಡಲಾಗಿದೆ? ಹರಿಯಾಣದ ಗುರುಗ್ರಾಮದಲ್ಲಿ ದೇಶದ ಮೊಟ್ಟ ಮೊದಲ ಶಾಂತಿ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ದೇಶದ ಮೊದಲ ರಕ್ಷಣಾ ವಿಶ್ವವಿದ್ಯಾಲಯ ಇರುವುದು ಕೂಡ ಗುರುಗ್ರಾಮದಲ್ಲಿ. ಹರಿಯಾಣದ ಗುರುಗ್ರಾಮದಲ್ಲಿ ದೇಶದ ಮೊದಲ ರಕ್ಷಣಾ ವಿಶ್ವವಿದ್ಯಾಲಯ ಕೂಡ ಇದೆ. ಅಂತಾರಾಷ್ಟ್ರೀಯ ಸೌರ ಮೈತ್ರಿ ಒಕ್ಕೂಟದ ಕೇಂದ್ರ ಕಚೇರಿ ಕೂಡ ಗುರುಗ್ರಾಮದಲ್ಲಿದೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಕೇಂದ್ರ ಕಚೇರಿಯು ಗುರುಗ್ರಾಮದಲ್ಲಿದೆ. ಇದು ಅಂತಾರಾಷ್ಟ್ರೀಯ ಸೌರ ಮೈತ್ರಿ ಒಕ್ಕೂಟದ ಕೇಂದ್ರ ಕಚೇರಿ ಇದು ಭಾರತ ಮತ್ತು ಫ್ರಾನ್ಸ್ನ ಸಹಕಾರದಲ್ಲಿ ಅಭಿವೃದ್ಧಿಯಾದಂತಹ ಕಚೇರಿಯಾಗಿದೆ. ಭಾರತದ ಮೊದಲ ವೈದ್ಯಕೀಯ ಕಾಲೇಜು ಯಾವುದು? ಹರಿಯಾಣದ ಸೋನೆಪತ್ನಲ್ಲಿದೆ. ಕರ್ನಾಟಕದ ಮೊದಲ ರಕ್ಷಣಾ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿದೆ. ದೇಶದ ಮೊದಲ ರಕ್ಷಣಾ ವಿಶ್ವವಿದ್ಯಾಲಯ ಹರಿಯಾಣದ ಗುರುಗ್ರಾಮದಲ್ಲಿದೆ. ನೆಕ್ಸ್ಟ್ ಒನ್, 2024ರ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದವರು ಯಾರ್ಯಾರಂದರೆ, ಮೊದಲನೇದಾಗಿ ಮನು ಭಾಕರ್ ಅವರು ಶೂಟಿಂಗ್ ವಿಭಾಗದಲ್ಲಿ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೆಕೆಂಡ್ ಒನ್, ಹರ್ಮನ್ಪ್ರೀತ್ ಸಿಂಗ್ ಅವರು ಹಾಕಿ ವಿಭಾಗದಲ್ಲಿ, ಪ್ರವೀಣ್ ಕುಮಾರ್ ಅವರು ಪ್ಯಾರಾ ಅಥ್ಲೆಟಿಕ್ಸ್ ವಿಭಾಗದಲ್ಲಿ, ಡಿ ಗುಕೇಶ್ ಅವರು ಚೆಸ್ನಲ್ಲಿ 2024ರ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2024ರಲ್ಲಿ ಸಿಂಗಾಪುರದಲ್ಲಿ ನಡೆದಂತಹ ಚೆಸ್ ಚಾಂಪಿಯನ್ನಲ್ಲಿ ಕೂಡ ಡಿ ಗುಕೇಶ್ ಅವರು ಭಾಗವಹಿಸಿ ಚೀನಾದ ಡಿಂಗ್ ಲೆರೆನಾ ಅವರನ್ನು ಸೋಲಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಡಿ ಗುಕೇಶ್ ಅವರು ಜಗತ್ತಿನ ಅತಿ ಕಿರಿಯ ವಯಸ್ಸಿನ ಚಾಂಪಿಯನ್ ಆಗಿದ್ದು, ಇವರು ತಮಿಳುನಾಡಿನವರಾಗಿದ್ದಾರೆ. ತಮಿಳುನಾಡು ರಾಜ್ಯಕ್ಕೆ ಸೇರಿದವರಾಗಿದ್ದಾರೆ. ಇತ್ತೀಚೆಗೆ ನೀತಿ ಆಯೋಗದ 10ನೇ ಆಡಳಿತ ಮಂಡಳಿ ಸಭೆ ಎಲ್ಲಿ ಜರುಗಿತು? ನವದೆಹಲಿ. 2025ರ G7 ಒಕ್ಕೂಟದ 51ನೇ ಸಭೆಯ ಆತಿಥ್ಯ ದೇಶ ಯಾವುದು? ಕೆನಡಾ. 2025ರ ಸಾಲಿನ 76ನೇ ಗಣರಾಜ್ಯೋತ್ಸವದ ಅತಿಥಿಯಾಗಿ ಭಾಗವಹಿಸಿದವರು ಯಾರು? ಪ್ರಭೋವೋ ಸುಬಿಯಾಂಟೋ. ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮೂಲಕ ಮಹಿಳೆಯರಿಗೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮೀಸಲಾತಿ ಕಲ್ಪಿಸಲಾಗಿದೆ? 106ನೇ ತಿದ್ದುಪಡಿ. 2025ರ ಬ್ರಿಕ್ಸ್ ಒಕ್ಕೂಟದ ಆತಿಥ್ಯ ವಹಿಸಿದ ದೇಶ ಯಾವುದು? ಬ್ರೆಜಿಲ್. ನ್ಯಾಟೋ ಒಕ್ಕೂಟದ 2025ರ ವಾರ್ಷಿಕ ಸಭೆಯು ಯಾವ ದೇಶದ ನಗರದಲ್ಲಿ ನಡೆಯಿತು? 2025ರಲ್ಲಿ ನ್ಯಾಟೋ ಒಕ್ಕೂಟದ ವಾರ್ಷಿಕ ಸಭೆಯು ನೆದರ್ಲ್ಯಾಂಡ್ನ ಹೇಗ್ನಲ್ಲಿ ನಡೆಯಿತು. 2025ರ 18ನೇ ಆವೃತ್ತಿಯ ಪ್ರವಾಸಿ ಭಾರತೀಯ ದಿನದ ಧ್ಯೇಯವಾಕ್ಯ ಏನು? ಡಿಯಾಸ್ಪೊರಾಸ್ ಕಾಂಟ್ರಿಬ್ಯೂಷನ್ ಟು ಅ ವಿಕಸಿತ್ ಭಾರತ್ ಎಂಬುದಾಗಿದೆ.
ಪ್ರಸ್ತುತ ಭಾರತದಲ್ಲಿ ರಾಷ್ಟ್ರೀಯ ಸ್ಥಾನಮಾನ ಪಡೆದ ಒಟ್ಟು ಭಾಷೆಗಳು ಎಷ್ಟು? ಒಟ್ಟು 11 ಭಾಷೆಗಳು ಭಾರತದಲ್ಲಿ ರಾಷ್ಟ್ರೀಯ ಸ್ಥಾನಮಾನವನ್ನು ಪಡೆದಿವೆ. ಪ್ರಸ್ತುತ HDI ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? 130ನೇ ಸ್ಥಾನದಲ್ಲಿದೆ. ಇತ್ತೀಚೆಗೆ ನೀತಿ ಆಯೋಗದ 10ನೇ ಆಡಳಿತ ಮಂಡಳಿ ಸಭೆಯು ಎಲ್ಲಿ ನಡೆಯಿತು? ನವದೆಹಲಿಯಲ್ಲಿ ನಡೆಯಿತು. 2025ನೇ ಸಾಲಿನ ನಾಡಹಬ್ಬವಾದ ದಸರಾ ಉದ್ಘಾಟನೆ ಮಾಡಿದವರು ಯಾರು? ಭಾನು ಮುಷ್ತಾಕ್ ಅವರು 2025ರ ದಸರಾವನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಮುಂಚಿನ ದಸರಾ ಉದ್ಘಾಟಕರು ಯಾರೆಂದು ನೋಡೋಣ. 2022ರಲ್ಲಿ ದ್ರೌಪದಿ ಮುರ್ಮು ಅವರು ಉದ್ಘಾಟಿಸಿದರು. 2023ರಲ್ಲಿ ಹಂಸಲೇಖ ಅವರು ಉದ್ಘಾಟಿಸಿದರು. ಅದೇ ರೀತಿ 2024ರಲ್ಲಿ ಹಂಪಣ್ಣ ಅವರು ಉದ್ಘಾಟಿಸಿದರು. ಅದೇ ರೀತಿ ಈ ಸಲ 2025ರಲ್ಲಿ ಭಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಮೈಸೂರು ದಸರಾವನ್ನು ಪ್ರಾರಂಭಿಸಿದವರು 1610ರಲ್ಲಿ 1ನೇ ರಾಜ ಒಡೆಯರ್ ಅವರು ಮೈಸೂರು ದಸರಾವನ್ನು ಆರಂಭ ಮಾಡ್ತಾರೆ. ಮೈಸೂರು ದಸರಾವನ್ನು ಕರ್ನಾಟಕದ ನಾಡಹಬ್ಬ ಎಂದು ಘೋಷಣೆ ಮಾಡಿದವರು ಯಾರಂದರೆ ಜಯಪ್ರಕಾಶ್ ನಾರಾಯಣರವರು ಮೈಸೂರು ದಸರಾವನ್ನು ಕರ್ನಾಟಕದ ನಾಡಹಬ್ಬ ಎಂದು ಘೋಷಣೆಯನ್ನು ಮಾಡ್ತಾರೆ. ಭಾರತವು ಅಭಿವೃದ್ಧಿಪಡಿಸುತ್ತಿರುವ ಬಾಡಿಗಾರ್ಡ್ ಅಥವಾ ಅಂಗರಕ್ಷ ಉಪಗ್ರಹಗಳ ಉದ್ದೇಶವೇನು? ಭಾರತೀಯ ಉಪಗ್ರಹಗಳನ್ನು ರಕ್ಷಿಸುವುದು ಈ ಭಾರತ ಅಭಿವೃದ್ಧಿಪಡಿಸುತ್ತಿರುವ ಬಾಡಿಗಾರ್ಡ್ ಅಥವಾ ಅಂಗರಕ್ಷಕ ಉಪಗ್ರಹಗಳ ಉದ್ದೇಶವಾಗಿದೆ. ಭಾರತೀಯ ಉಪಗ್ರಹಗಳನ್ನು ರಕ್ಷಿಸುವುದಾಗಿದೆ. 2025ನೇ ಸಾಲಿನ ಬ್ಯಾಲನ್ ಡಿ'ಓರ್ ಪ್ರಶಸ್ತಿಗೆ ಭಾಜನರಾದವರು ಯಾರು? ಫ್ರಾನ್ಸ್ನ ಓಸ್ಮಾನ್ ಡೆಂಬೆಲ್. ಈ ಬ್ಯಾಲನ್ ಡಿ'ಓರ್ ಪ್ರಶಸ್ತಿಯನ್ನು ಫುಟ್ಬಾಲ್ ಕ್ರೀಡೆಗೆ ನೀಡುತ್ತಾರೆ. ಬ್ಯಾಲನ್ ಡಿ'ಓರ್ ಪ್ರಶಸ್ತಿಯನ್ನು ಮಹಿಳಾ ವಿಭಾಗದಲ್ಲಿ ಪಡೆದವರು ಯಾರಂದರೆ ಐತಾನಾ ಬೋನ್ಮತಿ. ಸ್ಪೇನ್ ದೇಶದ ಐತಾನಾ ಬೋನ್ಮತಿಯವರು ಪಡೆದಿದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್. ಇತ್ತೀಚೆಗೆ ಹೊಸದಾಗಿ ಕಂಡುಹಿಡಿಯಲಾದ ಇಂಪ್ಯಾಟಿಯನ್ಸ್ ಸೆಲ್ವಾಸಿಂಗಿ ಇದು ಏನು? ಇದು ಒಂದು ಸಸ್ಯವಾಗಿದೆ. ಇದೊಂದು ಹೊಸ ರೀತಿಯ ಸಸ್ಯವಾಗಿದ್ದು ಪಶ್ಚಿಮ ಘಟ್ಟಗಳ ಕುದುರೆಮುಖ ಶ್ರೇಣಿಯಲ್ಲಿ ಇದು ಪತ್ತೆಯಾಗಿದೆ. ಇದು ಬಾಲ್ಸಾಮ್ ಜಾತಿಗೆ ಸೇರಿದೆ. ಇದು ಯಾವ ಜಾತಿಗೆ ಸೇರಿದೆ ಎಂದರೆ ಬಾಲ್ಸಾಮ್ ಜಾತಿಗೆ ಸೇರಿದೆ. ಸಣ್ಣ ಕೀಟಗಳು ಬದುಕಲು ಈ ಸಸ್ಯವನ್ನು ಅವಲಂಬಿಸಿವೆ. ಈ ಸಸ್ಯವು ಸಣ್ಣ ಕೀಟಗಳಿಗೆ ಆಶ್ರಯವನ್ನು ನೀಡುವಂತಹ ಸಸ್ಯವಾಗಿದೆ. ಕರ್ನಾಟಕದ ಯಾವ ಜಿಲ್ಲೆಯನ್ನು ಸಾವಯವ ಜಿಲ್ಲೆ ಎಂದು ಘೋಷಿಸಿದೆ? ಉತ್ತರ ಕನ್ನಡದ ಜೋಯಿಡಾ. ದೇಶದ ಮೊದಲ ಸಾವಯವ ಕೃಷಿ ರಾಜ್ಯ ಯಾವುದು? ಸಿಕ್ಕಿಂ ರಾಜ್ಯ. ಸಾವಯವ ಕೃಷಿ ಮಾಡಿದ ಕೇಂದ್ರಾಡಳಿತ ಪ್ರದೇಶ ಯಾವುದು? ಲಕ್ಷದ್ವೀಪ. ಕರ್ನಾಟಕದ ಮೊದಲ ಪರಿಸರ ವಿಶ್ವವಿದ್ಯಾಲಯ ಇರುವುದು ಎಲ್ಲಿ? ಉತ್ತರ ಕನ್ನಡದ ಶಿರಸಿಯಲ್ಲಿ ಕರ್ನಾಟಕದ ಮೊದಲ ಪರಿಸರ ವಿಶ್ವವಿದ್ಯಾಲಯವಿದೆ. ಭಾರತದ 2ನೇ ಮತ್ತು ಕರ್ನಾಟಕದ ಮೊದಲ ಮೊಸಳೆ ಪಾರ್ಕ್ ಇರುವುದು ಎಲ್ಲಿ? ದಾಂಡೇಲಿಯಲ್ಲಿ ಭಾರತದ 2ನೇ ಮತ್ತು ಕರ್ನಾಟಕದ ಮೊದಲ ಮೊಸಳೆ ಪಾರ್ಕ್ ದಾಂಡೇಲಿಯಲ್ಲಿದೆ. ಅದೇ ರೀತಿ ಭಾರತದ ಮೊದಲ ಮೊಸಳೆ ಪಾರ್ಕ್ ಎಲ್ಲಿದೆ ಅಂದರೆ ಒಡಿಶಾದಲ್ಲಿದೆ. ಭಾರತದ 107ನೇ ರಾಷ್ಟ್ರೀಯ ಉದ್ಯಾನವನ ಘೋಷಣೆ ಮಾಡಿದ್ದಾರೆ. ಅದು ಯಾವುದಂದರೆ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ. ಒಡಿಶಾದ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ. ಈ ಸಿಮ್ಲಿಪಾಲ್ ಪ್ರದೇಶವು ಹುಲಿಗಳಿಗೆ ಪ್ರಸಿದ್ಧವಾಗಿದೆ. ಅದೇ ರೀತಿ ಒಡಿಶಾದ ಮೊದಲನೇ ನ್ಯಾಷನಲ್ ಪಾರ್ಕ್ ಯಾವುದಂದರೆ ಭಿತರ್ಕನಿಕಾ ಒಡಿಶಾದ ಮೊದಲನೇ ರಾಷ್ಟ್ರೀಯ ಉದ್ಯಾನವನವಾಗಿದೆ.